ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶ್ರುತೀಸ್ ಕುಕಿಂಗ್ ಆ್ಯಂಡ್ ಲೈಫ್ ಸ್ಟೈಲ್. ಇವತ್ತು ಸಂಡೇ ಆದ ಕಾರಣ ನಮ್ಮ ಯಜಮಾನ್ರಿಗೆ ಹೇಳಿದೆ ಒಂದು ಸ್ವಲ್ಪ ಬ್ರೇಕ್ ಬೇಕು ನಮಗೆ ಅಡುಗೆ ಮನೆಗೆ, ಬ್ರೇಕ್ಫಾಸ್ಟ್ಗಾದರೂ ಹೊರಗಡೆ ಎಲ್ಲಿಗಾದರೂ ಕರ್ಕೊಂಡು ಹೋಗ್ರಿ ಅಂತ. ಅವರು ಅವ್ರ ಫ್ರೆಂಡ್ ಯಾರನ್ನೋ ಕೇಳಿದರು ಎಲ್ಲಿ ಚೆನ್ನಾಗಿರುತ್ತೆ ಅಂದಾಗ ಅವರು ಕನ್ವರ್ಟರ್ನಲ್ಲಿ ಬಫೆ ಇರುತ್ತೆ ಚೆನ್ನಾಗಿರುತ್ತೆ ಅಂತ ಸಜೆಷನ್ ಕೊಟ್ಟರು. ಬಟ್ ನನಗೆ ಹೋಟೆಲ್ಗಿಂತ ಫುಡ್ಗಿಂತ ಈ ಒಂದು ವಾತಾವರಣ ಇಲ್ಲಿರೋ ನೇಚರ್ ಇದೆ ಅಲ್ವಾ ತುಂಬಾ ಇಷ್ಟ ಆಯಿತು. ಹೋಟೆಲ್ ಮುಂದ್ಗಡೆ ಇತ್ತಿದ್ದು. ಆಮೇಲೆ ಹೋಟೆಲ್ ವಿಷಯಕ್ಕೆ ಬಂದರೆ ಹೋಟೆಲ್ ಆ್ಯಂಬಿಯನ್ಸ್ ಆಗಲಿ ಫುಡ್ ಆಗಲಿ ಎಲ್ಲ ಸಖತ್ತಾಗಿತ್ತು. ವರ್ತ್ ಅಂತ ಹೇಳ್ಬೋದು. 170 ರೂಪೀಸ್ಗೆ ಬಫೆ ಅಂದರೆ ಆರಾಮ್ಸೆ ಬರ್ಬೋದು. ನೋಡಿ ಎಲ್ಲ ಫ್ರೂಟ್ಸು, ಆಮೇಲೆ ಬ್ರೆಡ್ಡು, ಆಮೇಲೆ ಎಗ್ ತಿನ್ನೋರಿಗೆ ಎಗ್ಸು, ಕೇಕ್ಸು, ಕಾರ್ನ್ಫ್ಲೆಕ್ಸು, ಜ್ಯೂಸಸ್ಸು, ಇಡ್ಲಿ ವಡೆ ಸಾಂಬಾರು ಎಲ್ಲ ಸಖತ್ತಾಗಿತ್ತು. 170ಗಂತೂ ಫುಲ್ ವರ್ತಪ್ಪ, ಪೈಸಾ ವಸೂಲ್ ಅಂತ ಹೇಳ್ಬೋದು. ಗ್ರೇಪ್ ಜ್ಯೂಸ್ ಇತ್ತು, ಆರೆಂಜ್ ಜ್ಯೂಸ್ ಇತ್ತು. ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಫ್ಯಾಮಿಲಿ ಜೊತೆ ಅಂದರೆ ಆರಾಮ್ಸೆ ವಿಸಿಟ್ ಕೊಡ್ಬೋದು. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಇಲ್ಲಿನ ಫುಡ್ ಆಗಲಿ ಈ ಆ್ಯಂಬಿಯನ್ಸ್ ಆಗಲಿ. ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದು ಆಲ್ರೆಡಿ 4 ಇಯರ್ಸ್ ಆಗ್ತಾ ಬಂತು. ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇರೋದು. ಫಸ್ಟ್ ಇಯಾನ್ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಫುಡ್ ಓಕೆ ಅನ್ನಿಸ್ತಿತ್ತು. ಒಂದು 2-3 ಸತಿ ವಿಸಿಟ್ ಕೊಡ್ರೂ ಅಷ್ಟೇನು ಚೆನ್ನಾಗಿ ಅನಿಸ್ಲಿಲ್ಲ. ಬಟ್ ಈ ಹೋಟೆಲ್ ಅಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಮಕ್ಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದರು. ಎಲ್ಲರೂ ಮಕ್ಕಳನ್ನ ಅವ್ರ ಕೈ ಹಿಡ್ಕೊಂಡು ಕರ್ಕೊಂಡು ಹೋದರೆ ನನ್ನ ಮಗಳು ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಲ್ಲಿಗೆ ಹೋಗೋಣ ಬಾ, ಇಲ್ಲಿಗೆ ಹೋಗೋಣ ಬಾ ಅಂತ ತಿರುಗ್ತಾನೆ ಇರ್ತಾಳೆ. ಅವಳಿಗೆ ಹೊರಗಡೆ ಸುತ್ತಾಡಬೇಕು, ಈ ಥರ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ತುಂಬಾ ಇಷ್ಟ. ತುಂಬ ಎಂಜಾಯ್ ಮಾಡ್ತಾಳೆ. ಅಲ್ಲಂತೂ ಕ್ರ್ಯಾಂಕಿಯಾಗಿ ಇರೋದೇ ಇಲ್ಲ. ಅದೇ ಮನೇಲಾದರೆ ತುಂಬಾ ಕ್ರ್ಯಾಂಕಿಯಾಗಿರ್ತಾಳೆ. ಒಂದು ನಿಮಿಷನೂ ಸಮಾಧಾನವಾಗಿರೋಕ್ಕೆ ಬಿಡಲ್ಲ. ಏನಾದರೂ ಅವಳಿಗೆ ಫುಲ್ಲು ಎಂಟರ್ಟೈನ್ ಮಾಡ್ತಾನೇ ಇರಬೇಕು. ನಾವು ಬ್ಯುಸಿಯಾಗಿಟ್ಟಿರಬೇಕು. ನಾವೇನು ಕೆಲಸ ಮಾಡಬಾರ್ದು, ಅವಳೇ ನೋಡ್ತಿರಬೇಕು. ಆ ಥರ ಅವಳು ಹೊರಗಡೆ ಹೋದ್ರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ. ಒಟ್ಟಿನಲ್ಲಿ ಮಕ್ಕಳಂತೂ ತುಂಬ ಖುಷಿಯಾದರು. ಮಕ್ಕಳು ಖುಷಿಯಾದರೆ ನಾವು ಫುಲ್ ಖುಷಿ ಅಂತ ಹೇಳ್ಬೋದು. ಹೋಟೆಲ್ ಮುಂದ್ಗಡೆ ತುಂಬ ಚೆನ್ನಾಗಿತ್ತು ಈ ಥರ ಫೋಟೋ ವಿಡಿಯೋ ಎಲ್ಲ ತಗೊಳೋಕ್ಕೆ. ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಿದ್ದು. ನೆಕ್ಸ್ಟು ಹೋಗಿದ್ದು ನಾವು ವಿದ್ಯಾನಗರದಲ್ಲಿ ಇನ್ನೊಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಇವ್ರು ಯಾವಾಗಲೂ ಆಟ ಆಡ್ತಾರೆ. ಇನ್ನು ಅಲ್ಲಿಗೆ ಹೋಗಿಬಿಟ್ಟು ಇವ್ರೊಂದು ಸ್ವಲ್ಪ ಆಟ ಆಡಿದರು, ಬಿದ್ದರು, ತಗಲ್ಸ್ಕೊಂಡ್ರು, ಹತ್ರು, ನಕ್ಕರು, ಎಲ್ಲ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಇವ್ರ ಮೂವರ್ ಬಾಂಡಿಂಗು ನನಗಂತೂ ತುಂಬಾ ಕ್ಯೂಟಾಗಿ ಅನ್ನಿಸುತ್ತೆ. ದೊಡ್ಡವರಾದ್ರಕ್ಕೋಸ್ಕರ ತಂಗಿನ ತುಂಬ ಚೆನ್ನಾಗಿ ನೋಡ್ಕೊತಾರೆ ಅವರು. ಇದಾಗಿತ್ತು ಇವತ್ತಿನ ಬ್ಯೂಟಿಫುಲ್ ವ್ಲಾಗ್ ಅಂತ ಹೇಳ್ಬೋದು. ಇಷ್ಟೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದಂತ ಮರಿಲೇಬೇಡಿ. ಓಕೆನಾ? ಚಲೋ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣಂತೆ. ಟೇಕ್ ಕೇರ್.